ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ನಮ್ಮವರು RCB ಅವರು ಮನೇಲಿ ಇಲಿ ಹೊರಗಡೆ ಹುಲಿ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. 6 ಮ್ಯಾಚ್ ಆಗಿದೆ, 6ರಲ್ಲಿ 2 ಓಮಲ್ ಆಗಿದ್ದು ಬೆಂಗಳೂರಲ್ಲಿ. ಅದೆರಡೂ ಸೋತು ನಾವು ಮನೇಲಿ ಮಾತ್ರ ಇಲ್ಲಿ, ಆದ್ರೆ ಆಚೆ ಬಂದ್ರೆ ಯಾರನ್ನು ಮುಡ್ದೆ ಹೊಡೆಯುವಂತ ಹುಲಿಗಳು ಅಂತ ನೆನ್ನೆ ಮ್ಯಾಚ್ ಅಲ್ಲಿ ಮತ್ತೆ ಪ್ರೂವ್ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಅವೇ ಮ್ಯಾಚ್ 4ಕ್ಕೆ 4 ಗೆದ್ದಿರೋದು. ನೆನ್ನೆ ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ಅದು ಡೇ ಮ್ಯಾಚ್ ಆಗಿತ್ತು, ಸಖತ್ ಮ್ಯಾಚ್. ಟಾಸ್ ಗೆದ್ದು ಡೈರೆಕ್ಟ್ ಆಗಿ ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ದು ನಮ್ಮ ರಾಪ ರಜತ್ ಪಟೇದಾರ್. ಸೂಪರ್ ಬೌಲಿಂಗ್ ನಮ್ಮವ್ರದ್ದು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದ್ರು ಕೂಡ, ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದ್ರು ಕೂಡ ರಾಜಸ್ಥಾನ್ದು ಬ್ಯೂಟಿಫುಲ್ ಆಗಿ ಬೌಲಿಂಗ್ ಮಾಡಿದ್ದು ನಮ್ಮ RCB ಟೀಮ್. ಸೂಪರ್ ಬೌಲಿಂಗ್ ಎಲ್ಲ ಒಂದು ಒಳ್ಳೆ ಎಕಾನಮಿ ಇಟ್ಕೊಂಡ್ರು. ಯಾರು ಮೋರ್ ದೆನ್ 10 ಎಕಾನಮಿ ಹೋಗ್ಲೇ ಇಲ್ಲ. ಅದ್ರಲ್ಲೂ ಬೆಸ್ಟ್ ಎಕಾನಮಿ ಅಂತ ಅಂದ್ರೆ ಕೃಣಾಲ್ ಪಾಂಡ್ಯ. ಅದು ಸಕ್ಕದಾಗಿ ಬೌಲಿಂಗ್ ಮಾಡೋದು. 4 ಓವರ್ 29, 1 ವಿಕೆಟ್. ಈ ತರದೊಂದು ಎಲ್ಲರಿಗೂ ಅಷ್ಟೇ. ಐಜಲ್ 1 ವಿಕೆಟ್, ಭುವಿ 1 ವಿಕೆಟ್ ಸಕ್ಕದಾಗಿ ಮಾಡಿದ್ರು. ಪಾಪ ರಾಜಸ್ಥಾನಲ್ಲಿ ಜೈಸ್ವಾಲ್ ಒಂದು 75 ರನ್ ಹೊಡೆದ್ರು. ಅವ್ರಿಗೆ ಒಂದು ಸಪೋರ್ಟಿಂಗ್ ನಾಕ್ ಬರೋ ಅಷ್ಟರಲ್ಲಿ ಜುರೆಲ್ದು ಮತ್ತೆ ಪರಾಗ್ 32, 33 ಆ ತರ ಬಂದಿದ ತಕ್ಷಣ ವಿಕೆಟ್ ತಗೊಂಡ್ಬಿಡ್ತಾ ಇದ್ರು ನಮ್ಮ RCB ಟೀಮ್. ಸೊ ಹಂಗಾಗಿ ನೆನೆ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ. ನಾವು ಮತ್ತೆ ಅದನ್ನೇ ಹೇಳ್ತೀನಿ, ಪ್ರೂವ್ ಮಾಡಿದ್ವಿ ಅವೇನಲ್ಲಿ ನಾವು ಇಲಿಗಳಲ್ಲ ಹುಲಿಗಳು ಅಂತ. ಸೂಪರ್ ನಾಕ್ ಆಡಿದ್ದು ನಮ್ಮ RCB ಕಡೆ. ಪಿಲ್ ಸಾಲ್ಟು ಮತ್ತೆ ಕೊಹ್ಲಿ ಒಳ್ಳೆ ಒಂದು ಭದ್ರ ಬುನಾದಿ ಹಾಕೊಟ್ರು. ಅದನ್ನ ಎಂಡಲ್ಲಿ ಬಂದು ಅಷ್ಟೇ ಚೆನ್ನಾಗಿ ಫಿನಿಶ್ ಮಾಡಿದ್ದು ನಮ್ಮ ದೇವದತ್ ಪಡಿಕ್ಕಲ್. ಒಂದೇ ವಿಕೆಟ್ ತಗೊಂಡಿದ್ದು, ಅದು ಕಾರ್ತಿಕೇಯ ರಾಜಸ್ಥಾನ್ ಕಡೆ. ಅದು ಬಿಟ್ರೆ ರಾಜಸ್ಥಾನ್ ಕಡೆ ಯಾರು ಅಂತ ಒಂದು ಒಳ್ಳೆ ಬೌಲಿಂಗ್ ಯಾರು ಮಾಡ್ಲಿಲ್ಲ. ಬಟ್ ಒಳ್ಳೆ ಕನ್ವಿನ್ಸಿಂಗ್ ವಿಕ್ಟ್ರಿ ಆಗಿದ್ದು RCBಗೆ. ಸೊ ಇದನ್ನ ನಮ್ ವಿಕ್ಟ್ರಿನ ಆಕ್ಚುಲಿ ಪಕ್ಕದ ಮನೆಯವ್ರು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವಾಗ ಅವ್ರಿಗೂ ಅನ್ಸಿದೆ ನಮ್ಮ ಓನ್ ಟೀಮ್ ಗಿಂತ ಪಕ್ಕದ ಮನೆಯವರೇ ಸ್ಟ್ರಾಂಗ್ ಇದೆ ಅಂತ ಅವರಿಗೂ ಅನ್ಸಕ್ ಸ್ಟಾರ್ಟ್ ಆಗಿದೆ. 173 ರನ್ ಹೊಡೆದಾಗ ರಾಜಸ್ಥಾನ್ ಅವರು ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು. ಯಾಕಂದ್ರೆ ಚೇಸಿಂಗ್ ಅಲ್ಲಿ ನಮ್ಮವರು RCB ಅವರು ತುಂಬಾ ಸ್ಟ್ರಾಂಗ್. ಕಿಂಗ್ ಕೊಹ್ಲಿ ಇರ್ಬೇಕಾದ್ರೆ ಚೇಸಿಂಗ್ ಈಸಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಚೇಸಿಂಗ್ ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇರೋದು, ಒಂದು ಒಳ್ಳೆ ಹಿಸ್ಟ್ರಿ ಇರೋದು ನಮ್ಮ RCB ಟೀಮ್ಗೆ. ಅದಕ್ಕೋಸ್ಕರನೇ ಚೇಸಿಂಗ್ ತಗೊಂಡಿದ್ದು ರಾಪ. ಸೂಪರ್ ಒಂದು ಒಳ್ಳೆ ಚೇಸಿಂಗ್ ಮಾಡಿ 9 ವಿಕೆಟ್ಗಳನ್ನ ವಿಕ್ಟ್ರಿನ ತಗೊಂಡಿದ್ದು ನಮ್ಮ RCB. ಸಖತ್ ಮ್ಯಾಚ್ ಗುರು. ನೆನ್ನೆ ಅದೇ ನಾನು ಹೇಳಿಲ್ವಾ, 173 ರನ್ ಹೊಡಿತಿದಂಗೆನೆ ಆಲ್ಮೋಸ್ಟ್ ವಿಕ್ಟ್ರಿ ಬಂದಾಗಿತ್ತು RCBಗೆ. ಅದನ್ನ ಕ್ಲೀನ್ ಆಗಿ ಒಂದು ನೀಟ್ ವೇಲಿ ತಗೊಂಡ ವಿಕ್ಟ್ರಿನ ತಂದ್ಕೊಟ್ಟಿದ್ದು ಅಗೇನ್ ಪಿಲ್ ಸಾಲ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು. ಒಂದು ಒಳ್ಳೆ ನಾಕ್ ಆಡಿದ್ದು. ಆ ಮನುಷ್ಯ ಇರೋಷ್ಟು ತನಕ ಯಾವತ್ತೂ ಅಷ್ಟೇ, ಮೊನ್ನೆ ಮ್ಯಾಚ್ ಅಲ್ಲೂ ಅಷ್ಟೇ ಅವ್ರು ಇರೋ ತನಕ ಒಳ್ಳೆ ಸ್ಕೋರ್ ಬಂದ್ಬಿಡ್ತು. ಇವತ್ತು ಅಷ್ಟೇ ಅವ್ರ ಇರೋ ತನಕ ಒಳ್ಳೆ ಸ್ಕೋರ್. ಅವ್ರೊಂಥರ ಸಿಡಿಲ ಮರಿ ಆಡ್ದಂಗೆ ಆಡ್ತಾರೆ. ಅವರಿಗೆ ಒಳ್ಳೆ ಒಂದು ಏನು ಸಪೋರ್ಟಿಂಗ್ ನಾಕ್ ಕೊಡ್ಕೊಂಡ್ ಬಂದಿರೋದು ವಿರಾಟ್ ಕೊಹ್ಲಿ. ಆ ವಿರಾಟ್ ಕೊಹ್ಲಿಗೆ ಆಲ್ರೆಡಿ ಅದು ಮ್ಯಾನೇಜ್ಮೆಂಟ್ ಇಂದ ಕನ್ವೆ ಆಗಿದೆ. ನೀವ್ ಯಾವಾಗ್ಲೂ ಸಪೋರ್ಟಿಂಗ್ ಎಂಡ್ ಅಲ್ಲಿ ನಮ್ಮ ಇನ್ನೊಬ್ಬ ಬ್ಯಾಟ್ಸ್ಮನ್ ಯಾರೇ ಇದ್ರು ಅವ್ರು ಹೊಡಿತಾರೆ ಅಂತ. ಬಟ್ ಕೊಹ್ಲಿ ಆ ಸಪೋರ್ಟಿಂಗ್ ಎಂಡ್ ಅಲ್ಲಿ ಇರೋದಕ್ಕೂ ಕೂಡ ಇದ್ದಂಗೂ ಕೂಡ ಒಳ್ಳೆ ಸ್ಕೋರ್ ನ ಹೊಡಿತಿದ್ದಾರೆ. ಅದು ಒಳ್ಳೆ ಏನು ಸ್ಟ್ರೈಕ್ ರೇಟ್ ಅಲ್ಲಿ. ಸೊ ಯಾರ್ಯಾರು ಮಾತಾಡ್ತಿದ್ರು ಲಾಸ್ಟ್ ಇಯರ್ ಹಂಗೆ ಹಿಂಗೆ ಸ್ಟ್ರೈಕ್ ರೇಟ್ ಇಲ್ಲ, ಅದಿಲ್ಲ ಇದಿಲ್ಲ ಕೊಹ್ಲಿ ಬಗ್ಗೆ, ಅದಕ್ಕೆಲ್ಲ ಒಂದು ಒಳ್ಳೆ ಎಕ್ಸಾಂಪಲ್ಸ್ ನ ಕೊಡ್ತಾ ಇರೋದು ಈ ವರ್ಷ ಕೊಹ್ಲಿ ಮತ್ತೊಮ್ಮೆ. ಇವ್ರದ್ದು ಹೊಸ ಏನು ಇದೇನಲ್ಲ, ನಾನು ಒಂದೇ ಇಯರ್ ಅಲ್ಲಿ ಆಡಿದೀನಿ, ಒಂದೇ ಸೀಸನ್ ಅಲ್ಲಿ ಆಡಿದೀನಿ ಅಂತಲ್ಲ. ಈ ಮನುಷ್ಯ ಆಲ್ಮೋಸ್ಟ್ 18 ಸೀಸನ್ಗಳು ಕೂಡ, ಮೋಸ್ಟ್ಲಿ 1-2 ಆಗಿರ್ಬೋದು ಮಿಸ್ ಮಧ್ಯ ಸೀಸನ್ ಗಳಲ್ಲಿ ಬಿಟ್ರೆ 18 ಸೀಸನ್ ಅಲ್ಲೂ ಕೂಡ ರನ್ ಮಾಡಿದ್ದಾರೆ. ಇವರ ಒಂದು ರನ್ ನ ಯಾವ್ದೇ ಬ್ಯಾಟ್ಸ್ಮನ್ ಹತ್ರಕ್ಕೂ ಬರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ರೈನಾ ಆಲ್ರೆಡಿ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ, ಆ ಮನುಷ್ಯನೇ ಇದ್ದ ಹತ್ರ. ಇನ್ನ ರೋಹಿತ್ ಶರ್ಮಾ ಅಂತೂ ಅಟ್ಟರ್ ಫ್ಲಾಪ್ ಫಾರ್ಮ್ ಅಲ್ಲೇ ಇಲ್ಲ ಪಾಪ. ನನಗೆ ಗೊತ್ತಿರೋ ಮನುಷ್ಯಂಗೆ ಏನಾಗಿದೆ ಅಂತ, ಅಷ್ಟು ಒಂದು ಕಳಪೆ ಫಾರ್ಮ್ ಇರೋದು. ಸೊ ಇನ್ನ ಕೊಹ್ಲಿ ನಿಜವಾಗ್ಲೂ ನನ್ಗನ್ಸುತ್ತೆ ಈ ಮನುಷ್ಯನೇನಾ. ಯಾಕಂತಂದ್ರೆ ಅವ್ರು ಒಂದು ಚಟ ಇರುತ್ತೆ ಕೆಲವ್ರಿಗೆಲ್ಲ. ಕೆಲವ್ರಿಗೆ ಸಿಗರೇಟ್ ಸೇದೋ ಚಟ, ಕೆಲವ್ರಿಗೆ ಪಾನ್ ಹಾಕೋ ಚಟ, ಈ ತರ. ಆದ್ರೆ ಕೊಹ್ಲಿಗಿರೋದು ಚಟ ರನ್ ಮಾಡಬೇಕು. ಎಷ್ಟು ರೆಕಾರ್ಡ್ಸ್ ಗಳಿದೆ, ರೆಕಾರ್ಡ್ಸ್ ನೆಲ್ಲ ಮುರಿದು ನಾನ್ ಹಾಕೋಬೇಕು ಅನ್ನೋ ಒಂದು ಚಟ ಬಂದ್ಬಿಟ್ರೆ ಮನುಷ್ಯನ ತಲೆಯಲ್ಲಿ ಆ ಚಟ ಹೋಗಲ್ಲ ಅನ್ನೋದಕ್ಕೆ ಕೊಹ್ಲಿನೇ ಕಾರಣ. ನಿಜವಾಗ್ಲೂ ಅನ್ಸುತ್ತೆ ಈ ಮನುಷ್ಯ ಬ್ಯಾಟಿಂಗ್ ಆಡ್ಬೇಕಾದ್ರೆ ಈ ತರ ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಈ ಮನುಷ್ಯ ಏನಾದ್ರು ಏಲಿಯನ್ ನಿಂದ ಏನು ಬೇರೆ ಒಂದು ಲೋಕದಿಂದ ಬಂದಂತ ಏಲಿಯನ್ ಅಂತ ನನಗನ್ಸಿದಂತೂ ನಿಜ. ಆ ಲೆವೆಲ್ಗೆ ಗುರು ಹಾಫ್ ಸೆಂಚುರಿ ಮಾಡೋದು ಅಂತಂದ್ರೆ ಹಾಫ್ ಸೆಂಚುರಿ ಯಪ್ಪ 50 ರನ್ 100 ಮ್ಯಾಚ್ ಅಲ್ಲಿ ಹೊಡಿತಾರೆ ಅಂತಂದ್ರೆ IPL ಅಲ್ಲಿ ಎಕ್ಸ್ಟ್ರಾರ್ಡಿನರಿ. ಯಾರು ಮಾಡಕ್ ಸಾಧ್ಯನಲ್ಲ ಅಂತ ಒಂದು ರೆಕಾರ್ಡ್ಸ್ ಗಳನ್ನ ಮಾಡ್ತಿರೋದು ಕೊಹ್ಲಿ. ನನ್ ಅದರ್ ದಾನ್ ಕೊಹ್ಲಿ. ಯಾರು ಗುರು ಅವ್ರ ಹತ್ರಕ್ಕೂ ಬರಕ್ ಚಾನ್ಸ್ ಇಲ್ಲ. ಅಷ್ಟು ಒಂದು ಒಳ್ಳೆ ಆಮೇಲೆ ಇನ್ನೊಂದು ಈಗ ಹೇಳ್ಬಿಡ್ತಾರೆ, ನಾನು ಕೊಹ್ಲಿನ ಹೊಗಳ್ತಾರ ನೋಡಿ, ಇವನ್ ಕೊಹ್ಲಿ ಫ್ಯಾನ್ಸ್ ಅದು ಇದು ಅಂತ. ಅಪ್ಪ ನಾವು ಕೊಹ್ಲಿ ಫ್ಯಾನ್ ಅಲ್ಲ, ನಾವು 90s ಬರ್ನು ಗಂಗೂಲಿ ಫ್ಯಾನು. ಬಟ್ ಯಾವ್ದೇ ಒಬ್ಬ ವ್ಯಕ್ತಿ ಆಟ ಆಡಿದಾಗ ಅದನ್ನ ಹೊಗಳೋದು
ಆಡ್ಲಿಲ್ಲ ಅಂದಾಗ ತಗ್ಲೋದು ಆಸ್ ಎ ಅಭಿಮಾನಿಯಾಗಿ ನಮ್ದ ರೈಟ್ಸ್ ಅನ್ನೋ ಇಲ್ಲ ಅದೊಂದು ನಮ್ಗೊಂದು ಇರುತ್ತೆ ನಮ್ಗೆ. ಸೊ ಯಾವ್ದೇ ಒಬ್ಬ ವ್ಯಕ್ತಿ ಚೆನ್ನಾಗಿ ಆಡಿದಾಗ ಆಡಿದಾನೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಕೊಹ್ಲಿ ಸೂಪರ್, ಇದೇ ತರ ಫಾರ್ಮ್ ಕಂಟಿನ್ಯೂ ಆಗ್ಲಿ, ಅವ್ರ ಮೇಲೆ ಯಾವ್ದೇ ತರಹದ ಯಾರ್ದೇ ಕಣ್ಣು ಬೀಳದೆ ಇರ್ಲಿ ಕೊಹ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅಂತ ಹೇಳ್ತಾ, ನೆಕ್ಸ್ಟ್ ಇವತ್ತಿನ ಮ್ಯಾಚ್ ಅಗೇನ್ CSK ಮತ್ತೆ ಲಕ್ನೋ. ನನಗನ್ನಿಸ್ತಾ ಇದೆ CSK ಅವರ ಒಂದು ಕೆಟ್ಟ ಫಾರ್ಮ್ ನ ನೋಡಿ ಅಗೇನ್ LSG ಅವರಂತ ತುಂಬಾ ಚೆನ್ನಾಗಿದ್ದಾರೆ, ಫಾರ್ಮ್ ಅಲ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಪುರಾನ್ ಅಂತೂ ಚಿಂದಿ, ನಿನ್ನೆ ಪಂತ್ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಮೊನ್ನೆ ಮ್ಯಾಚ್ ಅಲ್ಲಿ ಸ್ವಲ್ಪ ಫಾರ್ಮಿಗೆ ಬಂದಿದ್ದಾರೆ, ಓಪನಿಂಗ್ ಬರ್ತಾ ಇದ್ರು. ಮಾರ್ಕ್ರಮ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಇನ್ನ ಬೌಲಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಕಡೆ ಚೆನ್ನೈನ ಬಂದ್ರೆ, ಚೆನ್ನೈನಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಸ್ಟ್ ಆಡ್ತಿದ್ದಾರೆ. ಫಸ್ಟ್ 6 overs ಪವರ್ ಪ್ಲೇ ನಲ್ಲಿ 6 ಹೊಡಿಯೋ ಬ್ಯಾಟ್ಸ್ಮನ್ ಇಲ್ಲ. ಸೊ ಆ ಒಂದು ಇಂಟೆನ್ಷನ್ ನ ಇಟ್ಕೊಂಡು ಇವತ್ತು ಯಾರು ಗೆಲ್ತಾರೆ ಅಂತ ನನಗನ್ಸ್ತಿದೆ ಅಂತಂದ್ರೆ LSG ಗೆಲ್ಲಬಹುದು ಅನ್ನೋ ಒಂದು ನನ್ನ ಮನೋಭಾವನೆ. ಸೊ ಇವತ್ತಿನ ಮ್ಯಾಚ್ LSG ಮತ್ತೆ CSK ನಲ್ಲಿ LSG ಗೆಲ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.